ಜ್ಞಾನದ ದೀವಿಗೆ ಹೊಳೆಯುವ ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಲೋ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ನೀಲ ಕಾಮರ್ಸ್ ಅಕಾಡೆಮಿ. ಇವತ್ತು ನಾನು ನಿಮಗೋಸ್ಕರ ಅಕೌಂಟೆನ್ಸಿಯಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 12 ಮಾರ್ಕ್ಸ್ ಕ್ವಶನ್ಸು. ಸೊ ದಟ್ ಈಸ್ ಆನ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂತ ಹೇಳಿ. ಆಲ್ಮೋಸ್ಟ್ ಸ್ವಲ್ಪ ರಿಟೈರ್ಮೆಂಟ್ ಮೇಲೆ ಕನ್ಫ್ಯೂಷನ್ಸ್ ಆಗುವಂಥ ಸಾಧ್ಯತೆಗಳಿರ್ತದೆ ವಿದ್ಯಾರ್ಥಿಗಳಿಗೆ. ಅದ್ರ ಸಲುವಾಗಿ ಏನು ಅಂತಂದ್ರೆ ರಿಟೈರ್ಮೆಂಟ್ ಟಾಪಿಕ್ ಮೇಲೆ ಒಂದು ಕ್ವಶನ್ ತಗೊಂಡು ಅದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕ್ವಶನ್ ಒಳಗೆ ಏನು ಕೊಟ್ಟಾರ ಅಂತ ನೋಡ್ಕೊಂಬೋಣ. ರಾಧಾ, ಶೀಲಾ and Meena were partners sharing profits and losses in the ratio of 2:2:1. ಈ ಪ್ರಾಬ್ಲಮ್ ಅಲ್ಲಿ ರಾಧಾ, ಶೀಲಾ ಮತ್ತು ಮೀನಾ ಅಂತ ಹೇಳಿ 3 ಜನ ಪಾರ್ಟ್ನರ್ಸ್ ಇದಾರೆ. ಅವ್ರದ್ದು ರೇಷಿಯೋ 2:2:1 ಅಂದ್ರೆ 2/5, 2/5 and 1/5 ಅದ. ಅವ್ರದ್ದು ಅದ್ರೊಳಗೆ ಈ 3 ಜನರಲ್ಲಿ ಮಿಡಲ್ ಆಫ್ ದ ಪಾರ್ಟ್ನರ್ ಶೀಲಾ ರಿಟೈರ್ಸ್ ಫ್ರಮ್ ದ ಫರ್ಮ್ ಅಂತ ಹೇಳಿ. ಶೀಲಾ ಅನ್ನುವಂಥ ಪಾರ್ಟ್ನರ್ಶಿಪ್ ಫರ್ಮ್ ಇಂದ ಏನು ಅಂತಂದ್ರೆ ರಿಟೈರ್ಮೆಂಟ್ ತಗೋತಾ ಇದಾರೆ. ಅವ್ರದ್ದು ಬ್ಯಾಲೆನ್ಸ್ ಶೀಟ್ ಏನದ ಆ ಡೇಟಿಗೆ ಎಂಡಿಂಗ್ ಡೇಟಿಗೆ 1/4 ಅಂದ್ರೆ April 1, 2020ಗೆ ಬ್ಯಾಲೆನ್ಸ್ ಶೀಟ್ ಏನದ ಅಂತ ಕೊಟ್ಟಾರ. ಟ್ರೇಡ್ ಕ್ರೆಡಿಟರ್ಸ್ 3000 ಅದ, ಬಿಲ್ಸ್ ಪೇಬಲ್ 4500, ಎಕ್ಸ್ಪೆನ್ಸಸ್ ಓವಿಂಗ್ 4500, ಜನರಲ್ ರಿಸರ್ವ್ 13500, ಕ್ಯಾಪಿಟಲ್ಸ್ ರಾಧಾ, ಶೀಲಾ and Meena both have 15,000 equal capital. And on the asset side, cash in hand 1500, cash at bank 7500, debtors 15,000, stock 12,000, factory premises 22,500, machinery 8,000, loose tools 4,000 and total 70,500 ಅಂತ ಹೇಳಿ. ಇಷ್ಟು ಐಟಮ್ಸ್ ಬ್ಯಾಲೆನ್ಸ್ ಶೀಟ್ ಒಳಗೆ ಕೊಟ್ಟಾರ. ಯೂಶುವಲ್ ಆಗಿ ನಾವು ಈ ಒಂದು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್ ಒಳಗೆ 3 ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಇನ್ನೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಮತ್ತೊಂದು ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ. ಇಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಒಳಗೆ ಏನು ಐಟಮ್ಸ್ ಬರ್ತಾವೆ ಅದರೊಳಗೆ ಕೆಲವೊಂದಿಷ್ಟು ಅಸೆಟ್ ಮತ್ತು ಲಯಬಿಲಿಟೀಸ್ ವ್ಯಾಲ್ಯೂ ಏನಾಗಿರ್ತಾವೆ ಅಂದ್ರೆ ಚೇಂಜಸ್ ಆಗಿರ್ತಾವೆ. ಅದು ಹೆಚ್ಚಾದ್ರೂ ಆಗಿರ್ಬೋದು, ಕಡಿಮೆನಾದ್ರೂ ಆಗಿರ್ಬೋದು. ಅದೇ ರೀತಿ ಎಕ್ಸ್ಪೆನ್ಸಸ್ನು ಕೂಡ ಜಾಸ್ತಿನೂ ಆಗಿರ್ಬೋದು, ಕಮ್ಮಿನೂ ಆಗಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಹಿತಿ ಕೊಟ್ಟಿರ್ತಾರೆ. ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಏನು ಮಾಡಬೇಕು ಅಂತಂದ್ರೆ ಮುಂದಿನ ಅಕೌಂಟ್ಸ್ನೆಲ್ಲ ಪ್ರಿಪೇರ್ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ನಮಗೆ ನಾವು ಪೇ ಮಾಡ್ಬೇಕಾಗಿರುವಂಥ ಲಯಬಿಲಿಟೀಸ್ ಏನೋ ಮತ್ತು ಅಸೆಟ್ಸ್ ಯಾವ್ಯಾವ ಅಂತೇಳಿ ಬ್ಯಾಲೆನ್ಸ್ ಶೀಟ್ ಒಳಗೆ ಕೊಟ್ಟಾರ. ಈಗ ಅಡ್ಜಸ್ಟ್ಮೆಂಟ್ಸ್ ಏನೇನು ಕೊಟ್ಟಾರ ನೋಡ್ಕೊಂಬೋಣ. The following were the adjustments ಅಂತ ಹೇಳಿ. Goodwill of the firm valued at ₹13,500 ಅಂತ ಕೊಟ್ಟಾರ. ಗುಡ್ವಿಲ್ ಟೋಟಲ್ ಫರ್ಮಿಂಗ್ ಗುಡ್ವಿಲ್ 13,500 ಅದ. ಇನ್ ಕೇಸ್ ಆಫ್ ರಿಟೈರ್ಮೆಂಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ರಿಟೈರ್ ಆಗಿರುವಂತ ಪಾರ್ಟ್ನರ್ ಶೇರ್ ಏನಿರುತ್ತೋ ಅದನ್ನ ಮಾತ್ರ ಫೈಂಡ್ ಔಟ್ ಮಾಡ್ಕೋಬೇಕು. ಅದಕ್ಕೊಂದು ಸಪರೇಟ್ ವರ್ಕಿಂಗ್ ನೋಟ್ ಹಾಕಿ ಈ 13,500 ನಾಗ ಶೀಲಾ ರಿಟೈರ್ ಆಗಿರೋದ್ರಿಂದ ಅವಳ ಶೇರು ಎಷ್ಟಿದೆ ಅಂದ್ರೆ 2/5 ಇದೆ. 13,500 ನ 2/5 ಮಾಡ್ಕೋಬೇಕು ಎಷ್ಟು ಬರುತ್ತೆ ಅಂತೇಳಿ. ಅದನ್ನ ಏನ್ ಮಾಡ್ಬೇಕಂದ್ರೆ AS 26 ರೂಲ್ ಪ್ರಕಾರ ಅವ್ರದ್ದು ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು ಶೀಲಾ ಕಾಲಮ್ಗೆ ಹಾಕ್ಬೇಕು ಕ್ರೆಡಿಟ್ ಸೈಡು. ಅದರದೇ ಅಪೋಸಿಟ್ ಎಂಟ್ರಿಯನ್ನು ಡೆಬಿಟ್ ಸೈಡ್ ಏನು ಅಂತಂದ್ರೆ ಹಾಕ್ಬೇಕಾಗತ್ತ. ಈ ರೀತಿ ನಾವು ಖಾಲಿ ಯಾರ್ದು ರಿಟೈರ್ ಆಗಿರುವಂತ ಪಾರ್ಟ್ನರ್ ಶೇರ್ ಮಾತ್ರ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ನಾಗ ಎಂಟ್ರಿ ಮಾಡ್ಬೇಕಾಗತ್ತ. ಇನ್ನ ಎಕ್ಸ್ಪೆನ್ಸಸ್ ಓವಿಂಗ್ ಟು ಬಿ ಬ್ರಾಟ್ ಡೌನ್ ₹3,750 ಅಂತದ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಮೇಲೆ ನೋಡ್ರಿ ಎಕ್ಸ್ಪೆನ್ಸಸ್ ಓವಿಂಗ್ ಅಂತ ಹೇಳಿ 4,500 ಅದ. ಈಗ ಏನಾಗಿದೆ 3,750 ಆಗ್ಯದ ಅಂತ ಹೇಳ್ತಾರೆ. ಅಂದ್ರೆ ಎಕ್ಸ್ಪೆನ್ಸಸ್ ಏನಾಗದ ಇಟ್ ಕಮ್ಸ್ ಡೌನ್ ಅಂತ ಹೇಳಿ 4,500 ಇದ್ದಿದ್ದು 3,500 ಅದ. ಇಫ್ ದ ಲೈಬಿಲಿಟೀಸ್ ಡಿಕ್ರೀಸ್ಡ್, ಲೈಬಿಲಿಟೀಸ್ ಏನಾದ್ರು ಕಮ್ಮಿ ಆಯ್ತು ಅಂತಂದ್ರೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಹಾಕೋತೀವಿ. ಇಲ್ಲಿ 4,500 ಇದ್ದಿದ್ದು 3,750 ಆಗ್ಯದ. ₹750 ಲೈಬಿಲಿಟಿ ಕಮ್ಮಿ ಆಗ್ಯದ. ಇದನ್ನ ಕ್ರೆಡಿಟ್ ಸೈಡ್ ಹಾಕೋಬೇಕು ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ 750 ಮೈನಸ್ ಮಾಡಿ 4,500 ಅಲ್ಲಿ ಆಸ್ ಇಟ್ ಇಸ್ 3,750 ಆರ್ಡರ್ ಕಾಲಮ್ ಹಾಕ್ಬೇಕಾಗತ್ತ. ಇನ್ನ ನೆಕ್ಸ್ಟ್ ನೋಡ್ರಿ, ಮಷಿನರಿ ಅಂಡ್ ಲೂಸ್ ಟೂಲ್ಸ್ ಆರ್ ಟು ಬಿ ವ್ಯಾಲ್ಯೂಡ್ at ₹10% ಲೆಸ್ ದನ್ ದ ಬುಕ್ ವ್ಯಾಲ್ಯೂ ಅಂತ ಹೇಳಾರ. ಮಷಿನರಿ ಮತ್ತು ಲೂಸ್ ಟೂಲ್ಸ್ ಏನಿದೆ ಇದ್ರ ವ್ಯಾಲ್ಯೂ ಏನಾಗಿದೆ ಅಂತಂದ್ರೆ 10% ಏನಾಗಿದೆ ಅಂದ್ರೆ ರೆಡ್ಯೂಸ್ ಅಥವಾ ಲೆಸ್ ಆಗ್ಯದ ಅಂತ ಹೇಳ್ತಾರೆ. ಇಲ್ಲಿ ಮಷಿನರಿ ವ್ಯಾಲ್ಯೂ 8,000 ಅದ. 8,000 ಮೇಲೆ 10% ಮಾಡಿದ್ರೆ 800 ಬರುತ್ತೆ. ನೆಕ್ಸ್ಟ್ ಲೂಸ್ ಟೂಲ್ಸ್ ವ್ಯಾಲ್ಯೂ 4,000 ಅದ. ಅದ್ರ ಮೇಲೆ 10% ಮಾಡಿದ್ರೆ 400 ಬರುತ್ತೆ. ಇವೆರಡರ ಮೇಲೆ ಡೆಪ್ರಿಸಿಯೇಷನ್ ಅಥವಾ ಲೆಸ್ ಆಗಿರೋ ವ್ಯಾಲ್ಯೂ ಅಂದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಹಾಕ್ತೇವೆ ನಾವು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆ ಅಸೆಟ್ ವ್ಯಾಲ್ಯೂ ಮೈನಸ್ ಮಾಡ್ಬೇಕಾಗತ್ತೆ. ಇನ್ನು ಫೋರ್ತ್ ಅಡ್ಜಸ್ಟ್ಮೆಂಟ್, ಫ್ಯಾಕ್ಟರಿ ಪ್ರಿಮೈಸಸ್ ಆರ್ ಟು ಬಿ ವ್ಯಾಲ್ಯೂಡ್ at ₹24,300 ಅಂತಾರ. ಇಲ್ಲಿ ಫ್ಯಾಕ್ಟರಿ ಪ್ರಿಮೈಸಸ್ ನೋಡ್ರಿ ಎಷ್ಟದ 22,500 ಆಗ್ಯದ. ಬಟ್ ಅಲ್ಲಿ ನಾವು ಕೊಟ್ಟಿದ್ದಾರೆ ಅವರು 24,300 ಅಂತ ಕೊಟ್ಟಾರ. ಅಂದ್ರೆ ಇಟ್ ಈಸ್ ಇನ್ಕ್ರೀಸ್ಡ್, ಜಾಸ್ತಿ ಆಗಿದೆ ವ್ಯಾಲ್ಯೂ. ಎಷ್ಟು ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಏನ್ ಮಾಡ್ಬೇಕಂದ್ರೆ ಕ್ರೆಡಿಟ್ ಹಾಕಬೇಕು ಫ್ಯಾಕ್ಟರಿ ಪ್ರಿಮೈಸಸ್ ಇನ್ಕ್ರೀಸ್ ಆಗಿರೋ ವ್ಯಾಲ್ಯೂ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಷ್ಟು ವ್ಯಾಲ್ಯೂ ಅನ್ನ ಆಡ್ ಮಾಡಿ ಔಟರ್ ಕಾಲಮ್ ಹಾಕ್ಬೇಕಾಗುತ್ತೆ. ಫೈನಲಿ ಮತ್ತೆ ಟೋಟಲ್ ಮಾಡೋ ಟೈಮ್ನಾಗ ಫಸ್ಟ್ ರಿಟೈರ್ಮೆಂಟ್ ಆಗಿರುವಂತ ಪಾರ್ಟ್ನರ್ ಟೋಟಲ್ ಮಾಡಿ ಉಳಿದ ಬ್ಯಾಲೆನ್ಸ್ ಲೋನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡೋ ಪ್ರೊಸೀಜರ್ ಇರುತ್ತೆ. ಉಳಿದವ್ರದ್ದು ಇಬ್ಬರದನ್ನು ರಿಮೈನಿಂಗ್ ಪಾರ್ಟ್ನರ್ಸ್ ಇದು ಕ್ಯಾಪಿಟಲ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀತೀವಿ ಅಷ್ಟೇ. ಇನ್ನು ಬ್ಯಾಲೆನ್ಸ್ ಶೀಟ್ ಆಸ್ ಇಟ್ ಈಸ್ ಇನ್ಕ್ರೀಸ್ ಡಿಕ್ರೀಸ್ ಆಗಿರೋದನ್ನ ಅಡ್ಜಸ್ಟ್ ಮಾಡಿ
ಇನ್ಕ್ರೀಸ್ ಆಗಿದ್ದು ಪ್ಲಸ್ ಮಾಡ್ತೀವಿ, ಡಿಕ್ರೀಸ್ ಆಗಿದ್ದು ಮೈನಸ್ ಮಾಡಿ ಬ್ಯಾಲೆನ್ಸ್ ಶೀಟ್ ಒಳಗೆ ಎಂಟ್ರಿ ಮಾಡಬೇಕು. ಫೈನಲಿ ಬ್ಯಾಲೆನ್ಸ್ ಶೀಟ್ ಕೂಡ ಟ್ಯಾಲಿ ಆಗಬೇಕು. ಸೊ ದಿಸ್ ಇಸ್ ದ ಪ್ರೊಸೀಜರ್ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. ಈಗ ಪ್ರಾಬ್ಲಮ್ ಅಂತೂ ಏನೇನು ಕೊಟ್ಟಾರ ಅಂತೇಳಿ ನಾವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾಯ್ತು. ಈಗ ಇದನ್ನ ಸ್ಟೆಪ್ ಬೈ ಸ್ಟೆಪ್ ನಾ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸ್ಟೂಡೆಂಟ್ಸ್ ಕಮ್ ಟು ಸೊಲ್ಯೂಷನ್. ನಾವು ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋದು ಹೆಂಗ ಅಂತ ಹೇಳ್ಬಿಡ್ತೀನಿ. ನಿಮ್ಗೆ ಗೊತ್ತಿರೋಂಗ ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆದ್ರೆ ಮತ್ತು ಲೈಬಿಲಿಟೀಸ್ ವ್ಯಾಲ್ಯೂ ಇನ್ಕ್ರೀಸ್ ಡಿಕ್ರೀಸ್ ಆಗಿದ್ರೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಳಗೆ ಅಡ್ಜಸ್ಟ್ ಮಾಡ್ತೀವಿ. ಇನ್ ಕೇಸ್ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿತ್ತು ಅಂದ್ರೆ ಕ್ರೆಡಿಟ್ ಸೈಡ್ ತಗೋತೀವಿ, ಡಿಕ್ರೀಸ್ ಆದ್ರೆ ಡೆಬಿಟ್ ಸೈಡ್ ತಗೋತೀವಿ. ಅದೇ ತರ ಲೈಬಿಲಿಟೀಸ್ ವ್ಯಾಲ್ಯೂ ಏನಂದ್ರೆ ಇನ್ಕ್ರೀಸ್ ಆದ್ರೆ ಡೆಬಿಟ್ ಸೈಡ್ ಬರ್ತದೆ, ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಸೈಡ್ ಬರುತ್ತೆ. ಈ ಕೊಟ್ಟಿರೋ ಪ್ರಾಬ್ಲಮ್ ಒಳಗೆ ಏನೇನು ಅಡ್ಜಸ್ಟ್ಮೆಂಟ್ಸ್ ಅವ ಅವ್ನು ಮಾತ್ರ ಕನ್ಸಿಡರ್ ಮಾಡ್ಬೇಕು ನಾವು. ಇಲ್ಲಿ ಮಷಿನರಿ ಮತ್ತು ಲೂಸ್ ಟೂಲ್ಸ್ ಮೇಲೆ ಏನಾಗಿದೆ ಅಂದ್ರೆ 10% ವ್ಯಾಲ್ಯೂ ರೆಡ್ಯೂಸ್ ಆಗಿದೆ, ಕಮ್ಮಿ ಆಗಿದೆ, ಲೆಸ್ ದ್ಯಾನ್ ಅಂತ ಕೊಟ್ಟಾರ. ಸೊ ಮಷಿನರಿ ವ್ಯಾಲ್ಯೂ 8000 ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಅದ್ರ ಮೇಲೆ 10% ಮಾಡಿದ್ರೆ 800 ಬರುತ್ತೆ. ಲೂಸ್ ಟೂಲ್ಸ್ ವ್ಯಾಲ್ಯೂ 4000 ಇದೆ, ಅದ್ರ ಮೇಲೆ 10% ಮಾಡಿದ್ರೆ 400 ಬರುತ್ತೆ. ಅದೇ ರೀತಿ ಇಲ್ಲಿ ಎಕ್ಸ್ಪೆನ್ಸಸ್ ಓವಿಂಗ್ ಏನಿದೆ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 4500 ಇದೆ, ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 3750 ಅಂತ ಕೊಟ್ಟಾರ. ಇಟ್ ಮೀನ್ಸ್ 750 rupees ಈಸ್ ರೆಡ್ಯೂಸ್ಡ್ ಅಂತ ಅಂದ್ರೆ ಕಡಿಮೆ ಆಗಿದೆ ಎಕ್ಸ್ಪೆನ್ಸಸ್. ಲೈಬಿಲಿಟಿ ನಾವು ಕೊಡಬೇಕಾಗಿರುವಂತ ಲೈಬಿಲಿಟಿ ಕಮ್ಮಿ ಆಗಿರೋದ್ರಿಂದ ಇಟ್ ಈಸ್ ಕ್ರೆಡಿಟ್ ಟು ದ ರಿವ್ಯಾಲ್ಯೂಯೇಷನ್ ಅಕೌಂಟ್. 750 rupees ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ಕೋಬೇಕು. ಇನ್ನು ಫ್ಯಾಕ್ಟರಿ ಪ್ರಿಮೈಸಸ್ ಏನಿದೆ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 22,500 ಕೊಟ್ಟಾರೆ, ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ 24,300 ಅದ. ಇನ್ ದ ಸೆನ್ಸ್ ಇಟ್ ಈಸ್ ಇನ್ಕ್ರೀಸ್ಡ್ ಬೈ 1800 ಅಂತ ಹೇಳಿ 1800 ಇನ್ಕ್ರೀಸ್ ಆಗಿದೆ. ಇಟ್ ಶುಡ್ ಬಿ ಕ್ರೆಡಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಇಷ್ಟು 4 ಅಡ್ಜಸ್ಟ್ಮೆಂಟ್ ಮಾತ್ರ ಇದಾವೆ, ಅವನ್ನೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ ನಂತರ ವಿ ಹ್ಯಾವ್ ಟು ಮೇಕ್ ಇಟ್ ಟೋಟಲ್ ಅಂತ ಹೇಳಿ ಟೋಟಲ್ ಮಾಡ್ಕೋಬೇಕು. 2550 ಬರುತ್ತಾ. ಅದೇ ಟೋಟಲ್ ಈ ಸೈಡ್ ಬರ್ಕೊಂಡಾಗ ಈ ಸೈಡ್ ನೋಡ್ರಿ 800 ಮತ್ತು 400 ಅಷ್ಟೇ, ಅಂದ್ರೆ ಟೋಟಲ್ 1200 ಆಗುತ್ತಾ. 2550 ಅಲ್ಲಿ 1200 ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ 1350 ಅಂತ ಹೇಳಿ. ಸೊ ದಿಸ್ ಬ್ಯಾಲೆನ್ಸಿಂಗ್ ಫಿಗರ್ ಇಸ್ ಎ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಸೊ ಐದರ್ ಇಟ್ ಇಸ್ ಎ ಪ್ರಾಫಿಟ್ ಆರ್ ನಾಟ್, ಇಟ್ ಶುಡ್ ಬಿ distributed among the all partners in their profit sharing ratio. Here there are 3 partners, Radha and Sheila and Meena. 3 ಜನ ಪಾರ್ಟ್ನರ್ಸ್ ಗೆ ಬಂದಿರುವಂತ 1350 ಪ್ರಾಫಿಟ್ ಅನ್ನ ಅವ್ರ ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ರೇಷಿಯೋ 3:2:1 ಇರೋದ್ರಿಂದ 3/6 1/6 2/6 1/6 ಮಾಡಿದಾಗ 675 450 ಮತ್ತು 225 ಬರುತ್ತೆ. ಸೊ ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನಾಯ್ತು ಅಂತಂದ್ರೆ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಬ್ಬರು ಇಲ್ಲಿ ಯಾವ ತರ ಅಡ್ಜಸ್ಟ್ ಮಾಡಾರ, ಏನೇನು ಎಂಟ್ರಿ ಮಾಡ್ಬೇಕನ್ನೋದು ಹೇಳ್ತೀನಿ. ಪಾರ್ಟ್ನರ್ಸ್ ಆಸ್ ಇಟ್ ಈಸ್ ಡೆಬಿಟ್ ಸೈಡ್ 3 ಕಾಲಮ್, ಕ್ರೆಡಿಟ್ ಸೈಡ್ 3 ಕಾಲಮ್ ಪಾರ್ಟ್ನರ್ಸ್ ಹೆಸರಿನ ಮೇಲೆ ಇರುತ್ತೆ, ಒಂದೊಂದು ಪರ್ಟಿಕ್ಯುಲರ್ ಕಾಲಮ್ ಇರ್ತದೆ. ಫಸ್ಟ್ ಇಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಏನ್ ಬರ್ತೀವಿ, ಇಟ್ ಈಸ್ ಎ ಕ್ಯಾಪಿಟಲ್ ಆಫ್ ದ ಪಾರ್ಟ್ನರ್ಸ್. 3 ಜನ ಪಾರ್ಟ್ನರ್ಸ್ ಇದ್ದು ಇನ್ಕ್ಲೂಡಿಂಗ್ ರಿಟೈರಿಂಗ್ ಪಾರ್ಟ್ನರ್ ಸೇರಿ. ಇಲ್ಲಿ ಶೀಲಾ ಅನ್ನೋ ಪಾರ್ಟ್ನರ್ ರಿಟೈರ್ ಆಗಿರೋದು, ಅದರ ಅವ್ರದ್ದು ಸೇರ್ಸ್ ಏನ್ ಮಾಡ್ಬೇಕು, 3 ಜನ ಕ್ಯಾಪಿಟಲ್ ಎಂಟ್ರಿ ಮಾಡ್ಕೋಬೇಕು. ದೆನ್ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಅಂತ ಏನ್ ಕರಿತೀವಿ, ಅದು ಕೂಡ ಏನದಂದ್ರೆ 13,500 ಅದ. ಅದನ್ನ ರೇಷಿಯೋ ಪ್ರಕಾರ 3:2:1 ಪ್ರಕಾರ 6,750 4,500 and 2,250 ಬರುತ್ತೆ. ದೆನ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಇಲ್ಲಿ ಏನ್ ಬಂದದ ನೋಡ್ರಿ 675 450 225 ಅದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದೆ. ನಾವು ಪ್ರಾಫಿಟ್ ಬಂದ್ರೆ ಕ್ರೆಡಿಟ್ ಸೈಡ್ ಹಾಕೋತೀವಿ, ಲಾಸ್ ಬಂದ್ರೆ ಡೆಬಿಟ್ ಸೈಡ್ ಹಾಕ್ತೀವಿ. ಇಲ್ಲಿ ಪ್ರಾಫಿಟ್ ಇರೋದ್ರಿಂದ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ. ಇನ್ ಮೇನ್ ಇಂಪಾರ್ಟೆಂಟ್ ನಾವು ನೆನಪಿಟ್ಕೋಬೇಕಾಗಿರುವಂತ ಅಂಶ ಯಾವುದು ಅಂದ್ರೆ ಗುಡ್ ವಿಲ್ ಸಂಬಂಧಪಟ್ಟಿದ್ದು. ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ 13,500 ಅಂತ ಕೊಟ್ಟಾರ ಪ್ರಾಬ್ಲಮ್ನಾಗ. ಈ 13,500 ಒಳಗ ಖಾಲಿ ನಾವು ರಿಟೈರ್ ಆಗಿರುವಂತ ಪಾರ್ಟ್ನರ್ದು ಶೇರ್ ಆಫ್ ಗುಡ್ ವಿಲ್ ಎಷ್ಟು ಬರುತ್ತೆ ಅದನ್ನ ಮಾತ್ರ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಶೀಲಾ ರಿಟೈರ್ ಆಗಿರೋದ್ರಿಂದ ಶೀಲಾನ್ ಶೇರ್ ಎಷ್ಟಿದೆ ಅಂದ್ರೆ 2/6 ಅದ ರೇಷಿಯೋ. 13,500 into 2/6 ಮಾಡಿದ್ರೆ 4,500 ಅಮೌಂಟ್ ಬರುತ್ತೆ. ಈ 4,500 ಒಳಗ ರಾಧಾ ಮತ್ತು ಮೀನಾನ್ ಭಾಗ ಎಷ್ಟದ ನೋಡ್ಕೋಬೇಕು. ಈಗ ರೇಷಿಯೋ ಏನಿತ್ತು 3:2:1 ಇತ್ತು, ಅದ್ರೊಳಗ ಸೆಂಟರ್ ಪಾರ್ಟ್ನರ್ ರಿಟೈರ್ ಆಗಿರೋದ್ರಿಂದ ಈ ರೇಷಿಯೋ ಬಿಟ್ಟಾಗ ನಮ್ಗೆ 3:1 ಉಳಿತದ ರೇಷಿಯೋ. ರಿಟೈರಿಂಗ್ ಪಾರ್ಟ್ನರ್ ರೇಷಿಯೋ ನಾವು ಜಸ್ಟ್ ಇಲ್ಲಿ ಸ್ಕಿಪ್ ಮಾಡಿದ್ವಿ ಅಂದ್ರೆ 3:1 ಇಟ್ ವಿಲ್ ಬಿಕಮ್ ದ ನ್ಯೂ ರೇಷಿಯೋ. ಈ ರೇಷಿಯೋ ಪ್ರಕಾರ ಇಬ್ಬರಿಗೂ ಅದನ್ನ 4,500 ಡಿಸ್ಟ್ರಿಬ್ಯೂಟ್ ಮಾಡಬೇಕು. ರಾಧಾ 4,500 into 3/4 ಇದು ಟೋಟಲ್ ತಗೋತೀವಿ. ಸೊ 3,375 ಅಂತು. ಅದೇ ರೀತಿ ಮೀನಾಗ 4,500 into 1/4 ಈ ರೇಷಿಯೋ ಅದ ನೋಡಿ, 1/4 ತಗೋಬೇಕು, 1,125 ಬರ್ತದೆ. ಇಲ್ಲಿ ಏನ್ ನಾವು ಡಿವೈಡ್ ಮಾಡ್ಕೊಂಡ್ವಿ, ಈ ಗುಡ್ ವಿಲ್ ಅಮೌಂಟ್ ಅನ್ನ ಏನ್ ಮಾಡ್ತೇವೆ ಅಂತಂದ್ರೆ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ನಾಗ ಬೈ ರಾಧಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು 3,375 ಶೀಲಾ ಕಾಲಮ್ ಅಲ್ಲಿ ಬರೀಬೇಕು. ಅಂದ್ರೆ ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗಬೇಕು. ಅದೇ ತರ ಮೀನಾಸ್ ಕ್ಯಾಪಿಟಲ್ ಅಂತ ಬರೆದು ಶೀಲಾನ್ ಕಾಲಮ್ ಒಳಗೆ 1,125 ಅಂತ ಬರೀಬೇಕು. ಅಂದ್ರೆ ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗುತ್ತಿದ್ದು. ಇದ್ರದ್ದು ಅಪೋಸಿಟ್ ಎಂಟ್ರಿ ಡೆಬಿಟ್ ಸೈಡ್ ಬರ್ತದ. ಅಲ್ಲಿ ಶೀಲಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ರಾಧಾ ಮತ್ತು ಮೀನಾ ಕಾಲಮ್ನ ಬರೀಬೇಕು ಅದೇ ಅಮೌಂಟ್ ಅನ್ನ. ಸೊ ಇದಕ್ಕೆ ನಾವು ಅಪೋಸಿಟ್ ಎಂಟ್ರಿ ಅಂತ ಕರಿತೀವಿ. ಇದಾದ ನಂತರ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟೋಟಲ್ ಮಾಡ್ಕೋಬೇಕು. ಟೋಟಲ್ ಮೊದಲು ಯಾರು ಅಂತಂದ್ರೆ ಶೀಲಾನ್ ಮಾಡ್ಕೋಬೇಕು, ಅಂದ್ರೆ ರಿಟೈರಿಂಗ್ ಪಾರ್ಟ್ನರ್ ಮಾಡ್ಕೋಬೇಕು.
24,450 ಬಂದದ. 24,450 ಇಲ್ಲಿ ಬರ್ಕೊಂಡ್ವಿ. ಈ ಕಾಲಮ್ನಾಗ ಏನೋ ಐಟಮ್ ಇದೆ ಇರೋದ್ರಿಂದ ಅಷ್ಟು ಅಮೌಂಟನ್ನು ಶೀಲಾಸ್ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇನ್ನು ಉಳಿದಂಥ ಪಾರ್ಟ್ನರ್ ರಾಧಾ ಮತ್ತು ಮೀನಾಂದು 22,425 ಮತ್ತು 17,475 ಬಂದದ. ಅದನ್ನು ಕೂಡ ಆಸ್ ಇಟ್ ಈಸ್ ಡೆಬಿಟ್ ಸೈಡ್ ಹಾಗೆ ಬರೀಬೇಕು. ಇಲ್ಲಿ ಡೆಬಿಟ್ ಸೈಡ್ ಏನಿದೆ 3,375 ಅದ, ಅದನ್ನು 22,425 ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ 19,050. ಅದೇ ಥರ ಮೀನಾಂದು 17,475 ಟೋಟಲ್ ಅದ, ಅದರೊಳಗೆ 1,125 ಮೈನಸ್ ಮಾಡಿದ್ರೆ ವಿಲ್ ಗೆಟ್ 16,350. ಇಟ್ ಈಸ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇಟ್ ಶುಡ್ ಬಿ ಫಾರ್ವರ್ಡೆಡ್ ಟು ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ನಾವೇನು ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಇನ್ನು ಲಾಸ್ಟ್ಲಿ ಏನು ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಹೇಳ್ಬಿಡ್ತೀನಿ. ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಟೈರ್ಮೆಂಟ್ ಆಫ್ ಎ ಶೀಲಾ ಇಟ್ಸ್ ಎ ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1/4/2020. ಹಳೆ ಬ್ಯಾಲೆನ್ಸ್ ಶೀಟ್ ಅನ್ನ ರೆಫರ್ ಮಾಡಿ ನಾವು ಇದನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟ್ರೇಡ್ ಕ್ರೆಡಿಟರ್ಸ್ 3,000 ಅದ. ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಕ್ರೆಡಿಟರ್ಸ್ ಸಂಬಂಧಪಟ್ಟಾಗ ಆಸ್ ಇಟ್ ಈಸ್ ಬರೀಬೇಕು. ಅದೇ ರೀತಿ ಬಿಲ್ಸ್ ಪೇಬಲ್ಗೂ ಏನು ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಸೇಮ್ 4,500 ಬರೀತೀವಿ. ಇನ್ನು ಎಕ್ಸ್ಪೆನ್ಸಸ್ ಓವಿಂಗ್ ನೋಡ್ರಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ 4,500 ಇತ್ತು, ಬಟ್ ಇಟ್ ಈಸ್ ರೆಡ್ಯೂಸ್ಡ್ ಬೈ 750 rupees. ಕಡಿಮೆ ಆಗಿದೆ ಎಕ್ಸ್ಪೆನ್ಸಸ್. ಅದನ್ನ ನಾವು ಮೈನಸ್ ಮಾಡ್ಬೇಕು. ಇಲ್ಲಿ ರೈಟ್ ಆಫ್ ಮಾಡಿ ಆರ್ಡರ್ ಕಾಲಮ್ 3,750 ಮಾತ್ರ ಬರೀಬೇಕು. ಇನ್ನು ಶೀಲಾಸ್ನವ್ರು ಇಲ್ಲಿ ಏನು ಬ್ಯಾಲೆನ್ಸ್ ಉಳಿದ ನೋಡ್ರಿ, ಸೊ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಏನ್ ಬ್ಯಾಲೆನ್ಸ್ ಉಳಿದದ ಅದನ್ನ ಏನ್ ಮಾಡ್ಬೇಕಂದ್ರೆ ಫಾರ್ವರ್ಡ್ ಮಾಡಬೇಕು. ಆಮೇಲೆ ಪಾರ್ಟ್ನರ್ಸ್ ಕ್ಯಾರಿಡ್ ಆನ್ ಬ್ಯಾಲೆನ್ಸ್, ಕ್ಯಾಪಿಟಲ್ ಬ್ಯಾಲೆನ್ಸ್ ಏನ್ ಉಳಿದದ ಅದನ್ನೇನು ಅಂತಂದ್ರೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಾವು. ಇವೆರಡು 19,050 ರಾಧಾನ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಅದ, ಮೀನಾದ 16,350 ಅದ. ಎರಡು ಟೋಟಲ್ ಮಾಡಿ 35,400 ಅಂತ ಹೇಳಿ. ದೆನ್ ನಾವು ಕಮ್ ಟು ಅಸೆಟ್ ಸೈಡ್. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಡೆಟರ್ಸ್, ಸ್ಟಾಕ್ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಪ್ರಾಬ್ಲಮ್ ಅಲ್ಲಿ. ಏನು ಇಲ್ಲದೆ ಇರೋದ್ರಿಂದ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಒಳಗೆ ಏನು ಅಮೌಂಟ್ ಅದ ಅದೇ ಅಮೌಂಟ್ ಅನ್ನ ಆಸ್ ಇಟ್ ಈಸ್ ಬರೀಬೇಕಿಲ್ಲ, ಅದ್ರೊಳಗೆ ಏನು ಬದಲಾವಣೆ ಮಾಡಂಗಿಲ್ಲ. ಇನ್ನ ಫ್ಯಾಕ್ಟ್ರಿ ಪ್ರಿಮೈಸಸ್ ವ್ಯಾಲ್ಯೂ ಏನಾಗ್ಯದ ಅಂದ್ರೆ 1,800 rupees ಇನ್ಕ್ರೀಸ್ ಆಗ್ಯದ. 22,500 ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲದ, ಅದು 1,800 ಜಾಸ್ತಿ ಆಗಿರೋದ್ರಿಂದ ಅದನ್ನ ಪ್ಲಸ್ ಮಾಡಿ 24,300 ಅಂತ ಬರೀಬೇಕು. ಮಷನರಿ ವ್ಯಾಲ್ಯೂ ಮತ್ತು ಲೂಸ್ ಟೂಲ್ಸ್ ವ್ಯಾಲ್ಯೂ 10% ರೆಡ್ಯೂಸ್ ಆಗ್ಯಾವ ಅಥವಾ ಲೆಸ್ ಆಗ್ಯಾವ ಅಂತ ಹೇಳ್ಬೋದು. 8,000 ಒಳಗೆ 10% ಅಂದ್ರೆ 800 ನಾವು ಮೈನಸ್ ಮಾಡಬೇಕು. ವಿಲ್ ಗೆಟ್ 7,200. ಅದೇ ತರ ಲೂಸ್ ಟೂಲ್ಸ್ 4,000 ಅದ, ಡೆಪ್ರಿಸಿಯೇಷನ್ 10% ಲೆಸ್ ಮಾಡಿದ್ರೆ 400, ವಿಲ್ ಗೆಟ್ 3,600. ಫೈನಲಿ ಟೋಟಲ್ ಮಾಡಿದಾಗ ಬೋತ್ ಸೈಡ್ ಟೋಟಲ್ ವಿಲ್ ಬಿ 71,100. ನಾವು ಅವ್ರ ಬ್ಯಾಲೆನ್ಸ್ ಶೀಟ್ ಇಸ್ ಟ್ಯಾಲಿ ಅಂತ ಹೇಳ್ಬೋದು. ಇಷ್ಟು ಮಾಡಿದ್ರಿ ಅಂತಂದ್ರೆ ನಿಮ್ದು ಕಂಪ್ಲೀಟ್ ಆಗಿ ಏನು ಅಂತಂದ್ರೆ ಲೆಕ್ಕ ಮುಗ್ದಾಗ ರಿಟೈರ್ಮೆಂಟ್ ಒಳಗೆ ಖಾಲಿ ನಿಮ್ ಗುಡ್ ವಿಲ್ ಸಂಬಂಧಪಟ್ಟಾಗ ಮಾತ್ರ ಚೇಂಜಸ್ ಬರುತ್ತೆ. ಎಕ್ಸೆಪ್ಟ್ ದಟ್ ಟು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಮತ್ತು ರಿಟೈರ್ಮೆಂಟ್ ಆಲ್ಮೋಸ್ಟ್ ಸಿಮಿಲರ್ ಇರ್ತಾವೆ. ಒಂದು 10% ಚೇಂಜಸ್ ಬರ್ತಾವೆ. ಚೇಂಜಸ್ ಏನಂತ ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರಿ ಅಂತಂದ್ರೆ ಐದರ್ ಅಡ್ಮಿಷನ್ ಬರುತ್ತೆ, ರಿಟೈರ್ಮೆಂಟ್ ಬರುತ್ತೆ ಎಕ್ಸಾಮ್ದಾಗ. ಅವೆರಡನ್ನು ನೀವು ಆರಾಮಾಗಿ ಏನು ಮಾಡೋ ಅಂತಂದ್ರೆ ಯಾವ್ದು ಬಂದ್ರೂ ನೀವು ಸಾಲ್ವ್ ಮಾಡ್ಲಿಕ್ಕೆ ಏನಾಗ್ತೀರಿ, ಏಬಲ್ ಆಗ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.